Hello everyone, welcome to ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರ ಗಣಿತ ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ವಜ್ರಾಕೃತಿಯ ಕರ್ಣಗಳು D1 ಮತ್ತು D2 ಆಗಿರುವ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಸೊ ಆಯ್ಕೆ A is equal to ಅರ್ಧ ಗುಣಿಸು D1 plus D2. ಆಯ್ಕೆ B, A is equal to half into D1 into D2. ಆಪ್ಷನ್ ಸಿ, A is equal to D1 plus D2. ಆಪ್ಷನ್ ಡಿ, D1 into D2. ಸೊ ಇಲ್ಲಿ ವಜ್ರಾಕೃತಿಯ ಕರ್ಣಗಳು D1 ಮತ್ತು D2 ಆಗಿರುವಂತಹ ವಜ್ರಾಕೃತಿಯ ವಿಸ್ತೀರ್ಣವನ್ನ ನಾವು ಯಾವ ರೀತಿ ಬರಿತೇವೆ ಸೂತ್ರ? A is equal to half into D1 into D2. ಸೊ ಅಂದ್ರೆ ವಜ್ರಾಕೃತಿಯ ವಿಸ್ತೀರ್ಣವು ಅದರ ಎರಡು ಕರ್ಣಗಳ ಗುಣಲಬ್ಧದ ಅರ್ಧದಷ್ಟು ಇರುತ್ತದೆ ಅಂತ ಹೇಳ್ತೇವೆ. ಸೊ ಇಲ್ಲಿ D1 ಮತ್ತು D2 ಅಂದ್ರೆ ಏನ್ ಹೇಳಿ? ಕರ್ಣಗಳ ಉದ್ದಗಳಾಗತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.